ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ. ಸಂಕಲ್ಪ ಲರ್ನಿಂಗ್ ಸೊಲ್ಯೂಷನ್ಸ್ ಕಡೆಯಿಂದ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು NMMS ಎಕ್ಸಾಮ್ನ ಮ್ಯಾಟ್ ಭಾಗದ 33rd ಟಾಪಿಕ್ ವೆನ್ ಡಯಾಗ್ರಾಮ್ಸ್ ಅಥವಾ ವೆನ್ ನಕ್ಷೆಗಳು, ಇದರ ಮೇಲಿನ ಪ್ರಶ್ನೆಗಳನ್ನ ನೋಡೋಣ. ಓಕೆ, ಸೊ ಡೈರೆಕ್ಷನ್ಸ್ ಅನ್ನ ಓದೋಣ ಮೊದಲು, ಸೂಚನೆಗಳನ್ನ. The following Venn diagrams show the relations among the given objects. Indicate appropriate diagram that shows their relationship. ಈ ಕೆಳಗಿನ ವೆನ್ ನಕ್ಷೆಗಳು ಕೊಟ್ಟಿರುವ ಅಂಶಗಳ ನಡುವಿನ ಸಂಬಂಧವನ್ನು ಪ್ರತಿನಿಧಿಸುತ್ತವೆ. ಸೂಕ್ತವಾದ ಚಿತ್ರವನ್ನು ಆಯ್ಕೆ ಮಾಡಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಸರಿನಾ? ಈಗ ಪ್ರಶ್ನೆಗೆ ಹೋದ್ರೆ, ಹರ್ಬಿವೋರಸ್ ಅಂದ್ರೆ ಸಸ್ಯಾಹಾರಿಗಳು, ಕಾರ್ನಿವೋರಸ್ ಅಂದ್ರೆ ಮಾಂಸಾಹಾರಿಗಳು, ಮತ್ತು ಡಾಗ್ ನಾಯಿ ಅಂತ ಕೊಟ್ಟಿದ್ದಾರೆ. ಸೊ ಈಗ ನಾಯಿ ಯಾವ ತರದ ಪ್ರಾಣಿ? ಮಾಂಸವನ್ನು ತಿನ್ನುತ್ತೆ ಮತ್ತು ಸಸ್ಯಾಹಾರಿ ಪದಾರ್ಥಗಳನ್ನು ಕೂಡ ತಿನ್ನುತ್ತೆ. ಸೊ ಇದು ಎರಡರಲ್ಲೂ ಬರ್ಬೇಕು, ಸರಿಯಲ್ಲ? ಸೊ ಹರ್ಬಿವೋರಸ್ ಎಲ್ಲ ಒಂದು ಸರ್ಕಲ್ ಆದ್ರೆ, ಕಾರ್ನಿವೋರಸ್ ಎಲ್ಲ ಇನ್ನೊಂದು ಸರ್ಕಲ್ ಆದ್ರೆ, ಸರಿಯಲ್ಲ? ಸೊ ಹೇಗಿರ್ಬೇಕು ಸರ್ಕಲ್? ಸಸ್ಯವನ್ನು ತಿನ್ನುವ ಪ್ರಾಣಿಗಳು ಮಾಂಸವನ್ನು ಕೂಡ ತಿನ್ನುತ್ತವೆ ಕೆಲವು ಪ್ರಾಣಿಗಳು, ಸರಿಯಲ್ಲ? ಸೊ ಹರ್ಬಿವೋರಸ್ ಹೀಗಿದ್ರೆ, ಕಾರ್ನಿವೋರಸ್ ಹೀಗಿದ್ರೆ, ನಾಯಿ ಅವ್ ಎರಡರ ಮಧ್ಯದಲ್ಲೂ ಇರ್ಬೇಕಾ? ಹೀಗೆ. ಸೊ ಯಾವ ಆಪ್ಷನ್ ಸರಿ ಹೊಂದುತ್ತದೆ? ಆಪ್ಷನ್ ಸಿ. ಇದು ಹರ್ಬಿವೋರಸ್ ಸಸ್ಯಾಹಾರಿಗಳು, ಇದು ಕಾರ್ನಿವೋರಸ್ ಮಾಂಸಾಹಾರಿಗಳು, ಮತ್ತು ಮಧ್ಯದಲ್ಲಿರೋದು ಡಾಗ್ ನಾಯಿ. ಸೊ ಆಪ್ಷನ್ ಸಿ ಸರಿ ಹೊಂದುತ್ತದೆ. ಸೊ ಬೇರೆ ಆಪ್ಷನ್ಸ್ ಯಾಕೆ ತಪ್ಪು? ಸೊ ಇದನ್ನ ಹರ್ಬಿವೋರಸ್ ಅನ್ಕೊಂಡ್ರೆ, ಇದನ್ನ ಕಾರ್ನಿವೋರಸ್ ಅನ್ಕೊಂಡ್ರೆ, ಸೊ ನಾಯಿ ಇದ್ರ ಒಳಗಡೆ ಹೋಗ್ತಿದೆ, ಸೊ ಅದು ಕಾರ್ನಿವೋರಸ್ ಮಾತ್ರ ತೋರಿಸ್ತಿದೆ ನಾಯಿಯಲ್ಲಿ. ಸೊ ಆಪ್ಷನ್ ಎ ತಪ್ಪಾಗುತ್ತೆ. ಬಿ ಅನ್ನ ನೋಡಿದ್ರೆ, ಇದು ಹರ್ಬಿವೋರಸ್, ಇದು ಕಾರ್ನಿವೋರಸ್, ಇಲ್ಲೂ ಕೂಡ ಅದೇ ಲಾಜಿಕ್. ನಾಯಿಯಲ್ಲಿ ಹೋಗ್ತಿದೆ, ಹರ್ಬಿವೋರಸ್ ಕಡೆ ಹೋಗ್ತಿದೆ ಅಥವಾ ಕಾರ್ನಿವೋರಸ್ ಕಡೆ ಹೋಗ್ತಿದೆ. ಸೊ ಇಲ್ಲೂ ಕೂಡ ಆಪ್ಷನ್ ತಪ್ಪಾಗುತ್ತೆ. ಆಮೇಲೆ ಇಲ್ಲೇನಾಗ್ತಿದೆ, ಸಸ್ಯಾಹಾರಿಗಳಿಗೂ ಮಾಂಸಾಹಾರಿಗಳಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ತೋರಿಸ್ತಿದೆ. ಕರೆಕ್ಟ್ ಅಲ್ಲ? ನಾಯಿ ಯಾವ್ದೋ ಒಂದ್ರೊಳಗಡೆ ಹೋಗ್ತಿದೆ. ಸೊ ಸಸ್ಯಾಹಾರಿ ಆಗಿರೋ ಪ್ರಾಣಿಗಳು ಮಾಂಸಾಹಾರಿ ಆಗಿರಕ್ಕೆ ಸಾಧ್ಯನೇ ಇಲ್ಲ ಅಂತ ತೋರಿಸ್ತಿದೆ ಈ ಡಯಾಗ್ರಾಮ್. ಆಪ್ಷನ್ ಡಿ, ಸರಿಯಲ್ಲ? ಸೊ ಅದಕ್ಕೆ ಆಪ್ಷನ್ ಡಿ ಕೂಡ ತಪ್ಪಾಗುತ್ತೆ. ಸೊ ಆಪ್ಷನ್ ಸಿ ಸರಿಯಾದ ಉತ್ತರ. ಯಾಕೆ ಅಂದ್ರೆ ಎರಡರ ಮಧ್ಯದಲ್ಲೂ ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಎರಡೂ ಆಗಿರುವ ಪ್ರಾಣಿಗಳಿರುತ್ತವೆ. ಅದರಲ್ಲಿ ನಾಯಿ ಒಂದು ಪ್ರಾಣಿ. ಮಿಕ್ಕಿರೋ ಪ್ರಾಣಿಗಳೆಲ್ಲ ಎಲ್ಲಿ ಬರುತ್ತೆ? ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಎರಡೂ ಆಗಿರೋ ಪ್ರಾಣಿಗಳು. ಹರ್ಬಿವೋರಸ್, ಕಾರ್ನಿವೋರಸ್, both animals they come in this intersection. So dog is one such example. So that is why answer is option C. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶ್ಚನ್ ಅನ್ನ ನೋಡಿ. ಓವಿಪ್ಯಾರಸ್ ಆನಿಮಲ್ಸ್ ಅಂದ್ರೆ ಜರಾಯುಜ ಅಂದ್ರೆ ಏನು? ಮೊಟ್ಟೆ ಇಡುವ ಪ್ರಾಣಿಗಳು. ಮೊಟ್ಟೆ ಇಡುವ ಪ್ರಾಣಿ. ಓವಿಪ್ಯಾರಸ್ ಅಂದ್ರೆ ಎಗ್ ಲೇಯಿಂಗ್ ಆನಿಮಲ್ಸ್. ಯಾವ ತರ ಪ್ರಾಣಿಗಳೆಲ್ಲ ಮೊಟ್ಟೆ ಇಡುತ್ತೆ? ಬರ್ಡ್ಸ್, ಎಲ್ಲ ಪಕ್ಷಿಗಳು, ಸರಿಯಲ್ಲ? ಲಿಸರ್ಡ್ ಕೂಡ, ಹಲ್ಲಿ ಕೂಡ ಮೊಟ್ಟೆ ಇಡುತ್ತೆ. ಆಮೇಲೆ ಬಾವಲಿ, ಬ್ಯಾಟ್, ಇದು ಮೊಟ್ಟೆ ಇಡುತ್ತಾ ಮರಿ ಇಡುತ್ತಾ? ಬಾವಲಿ ಏನು? ಬ್ಯಾಟ್ is the only flying mammal. ಮ್ಯಾಮಲ್ ಅಂದ್ರೆ ಏನು? ಸಸ್ತನಿಗಳು. ನಾವೆಲ್ಲ ಸಸ್ತನಿಗಳು, ಕರೆಕ್ಟ್ ಅಲ್ಲ? ಸಸ್ತನಿಗಳು. ಸೊ ಬ್ಯಾಟ್ ಏನು? ಬಾವಲಿ ಏನು? ಅದು ಕೇವಲ ಒಂದೇ ಒಂದು
ಹಾರಾಡುವ ಸಸ್ತನಿ. ಒಂದೇ ಇರೋದು ಬ್ಯಾಟ್ ಮಾತ್ರ, ಬಾವಲಿ ಮಾತ್ರ. ಸೊ ಬಾವಲಿ ಕೂಡ ಸಸ್ತನಿಗಳ ತರಾನೇ ಏನಿಡುತ್ತೆ, ಮರಿಗಳನ್ನ ಇಡುತ್ತೆ, ಮರಿಗಳನ್ನು ಇಡುತ್ತೆ. ಸರಿನಾ? ಸೊ ಬಾವಲಿ ಅಥವಾ ಬ್ಯಾಟ್ ಮೊಟ್ಟೆ ಇಡೋದಿಲ್ಲ, ಮರಿ ಇಡುತ್ತೆ. ಯಾಕಂದ್ರೆ ಅದು ಮ್ಯಾಮಲ್. ಮ್ಯಾಮಲ್ ಅಂದ್ರೆ ಸಸ್ತನಿ. ಸರಿನಾ? ಸೊ ಇದು ಮರಿ ಇಡುತ್ತೆ. ಸೊ ಅದು ಮೊಟ್ಟೆ ಇಡುವ ಪ್ರಾಣಿಗಳ ಒಳಗಡೆ ಬರೋದಿಲ್ಲ, ಅದು ಹೊರಗಡೆ ಬರುತ್ತೆ. ಸರಿನಾ? ಆಮೇಲೆ ಲಿಸರ್ಡ್ ಏನು, ಲಿಸರ್ಡ್ ಯಾವ್ದರ ಎಕ್ಸಾಂಪಲ್? ಇದು ಜರಾಯುಜ ಆದ್ರೆ, ಓವಿಪ್ಯಾರಿಸ್ ಆದ್ರೆ, ಇದು ಬ್ಯಾಟ್ ಆದ್ರೆ, ಬ್ಯಾಟ್ ಅಥವಾ ಬಾವಲಿ ಆದರೆ ಲಿಸರ್ಡ್ ಎಲ್ಲಿ ಬರ್ಬೇಕು? ಲಿಸರ್ಡ್ ಯಾವ ತರ ಪ್ರಾಣಿ? ಮೊಟ್ಟೆ ಇಡುವ ಪ್ರಾಣಿ. ಸೊ ಇದರ ಜರಾಯುಜದ ಒಳಗಡೆ ಬರ್ಬೇಕು. ಸರಿಯಲ್ಲ? ಸೊ ಯಾವ ಆಪ್ಷನ್ಸ್ ಹೀಗ್ ಕಾಣಿಸ್ತಿದೆ? ಆಪ್ಷನ್ ಬಿ. ಆಪ್ಷನ್ ಬಿ ಅನ್ನ ನೋಡಿದ್ರೆ ಸರಿಯಾಗಿ ಕಾಣಿಸ್ತಿದೆ. ಇದೇನು? ಲಿಸರ್ಡ್. ಇದೇನು? ಓವಿಪ್ಯಾರಿಸ್. ಇದೇನು? ಬ್ಯಾಟ್. ಸರಿನಾ? ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋದ್ರೆ, ನೆಕ್ಸ್ಟ್ ಕ್ವೆಶನ್ ಏನ್ ಕೊಟ್ಟಿದ್ದಾರೆ? ಗ್ರಾಜುಯೇಟ್ ಅಥವಾ ಪದವೀದಾರರು, ಪ್ರಾಧ್ಯಾಪಕರು ಅಥವಾ ಪ್ರೊಫೆಸರ್ಸ್, ಮತ್ತೆ ಗಾಯಕರು ಅಥವಾ ಸಿಂಗರ್ಸ್ ಅಂತ ಕೊಟ್ಟಿದ್ದಾರೆ. ಈಗ ಪ್ರಾಧ್ಯಾಪಕರಾಗಬೇಕಾದ್ರೆ ಅವರು ಪದವೀದಾರರಾಗಿರಬೇಕಾ, ಆಗಿರಬಾರದ? ಸೊ ಪ್ರಾಧ್ಯಾಪಕರಾಗಿರಬೇಕಾದರೆ ಅವರು ಪದವೀದಾರರಾಗಿರಬೇಕು. ಸೊ ಪದವೀದಾರರನ್ನ ಹೀಗ್ ತಗೊಂಡ್ರೆ ಗ್ರಾಜುಯೇಟ್ಸ್, ಪದವೀದಾರರು ಹೀಗ್ ತಗೊಂಡ್ರೆ ಗ್ರಾಜುಯೇಟ್ಸ್. ಅದರ ಒಳಗಡೆ ಪ್ರೊಫೆಸರ್ಸ್ ಬರ್ತಾರ? ಪ್ರೊಫೆಸರ್ಸ್ ಅಥವಾ ಪ್ರಾಧ್ಯಾಪಕರು. ಸರಿನಾ? ಸೊ ಇವಾಗ ಗ್ರಾಜುಯೇಟ್ ಆದ್ರೂ ಆಗಿರ್ಲಿ, ಪ್ರೊಫೆಸರ್ ಆದ್ರೂ ಆಗಿರ್ಲಿ, ಇಬ್ಬರೂ ಕೂಡ ಹಾಡಬಹುದಾ? ಗಾಯಕರಾಗಿರಬಹುದಾ? ಸೊ ಹೇಗ್ ಬರ್ಬೇಕು? ಗಾಯಕರು ಹೀಗ್ ಬರ್ಬೇಕಾ? ಗಾಯಕರು ಅಥವಾ ಸಿಂಗರ್ಸ್. ಸರಿನಾ? ಸೊ ಯಾವ್ದು ಈ ತರ ಆಪ್ಷನ್ ಕಾಣಿಸ್ತದೆ? ಆಪ್ಷನ್ ಸಿ ಅಲ್ಲಿ ಸರಿಯಾಗಿ ಕಾಣಿಸ್ತದೆ. ಸೊ ಇಲ್ಲಿ ಒಳಗಡೆ ಇರೋದು ಯಾರು? ಪ್ರಾಧ್ಯಾಪಕರು, ಇಲ್ಲಿ ಪದವೀದಾರರು, ಇಲ್ಲಿ ಗಾಯಕರು. ಗಾಯಕರು ಅಂದ್ರೆ ಸಿಂಗರ್ಸ್, ಪ್ರೊಫೆಸರ್ಸ್, ಗ್ರಾಜುಯೇಟ್ಸ್. ಸರಿನಾ? ಸೊ ನಾನ್ ಇನ್ನೊಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ, ಒಳಗಡೆ ಇರೋ ಸರ್ಕಲ್ ಹೊರಗಿರೋ ಸರ್ಕಲ್ ಕೂಡ ಆಗಿರುತ್ತೆ ಅಂತ. ಒಂದ್ ಎಕ್ಸಾಂಪಲ್ ತಗೊಂಡಿದ್ದೆ. ಹೇಗೆ? ಇದು ಆಪಲ್ ಆದ್ರೆ ಅದರ ಆಚೆ ಫ್ರೂಟ್ಸ್ ಇದ್ರೆ ಏನು? ಎಲ್ಲಾ ಆಪಲ್ಸ್ ಫ್ರೂಟ್ಸ್ ಅಂತ ಹೇಳ್ಬೋದು, ಬಟ್ ಎಲ್ಲಾ ಫ್ರೂಟ್ಸ್ ಅನ್ನ ಆಪಲ್ಸ್ ಅಂತ ಹೇಳಕ್ ಆಗಲ್ಲ. ಸೊ ಇಲ್ಲಿ ಎಲ್ಲಾ ಪ್ರೊಫೆಸರ್ಸ್ ಗ್ರಾಜುಯೇಟ್ ಆಗಿರ್ಬೇಕು, ಬಟ್ ಎಲ್ಲಾ ಗ್ರಾಜುಯೇಟ್ಸ್ ಪ್ರೊಫೆಸರ್ಸ್ ಅಂತ ಹೇಳಕ್ ಆಗಲ್ಲ. ಸೊ ಅದಕ್ಕೆ ಇದು ಸರಿಯಾಗಿ ಬರ್ತಿದೆ. ಸೊ ಗ್ರಾಜುಯೇಷನ್ ಮಾಡಿರೋರೆಲ್ಲ ಪ್ರೊಫೆಸರ್ಸ್ ಆಗಿರ್ಬೇಕಂತ ಏನಾದ್ರು ಇದೆಯಾ? ಇಲ್ಲ, ಅವ್ರು ಬೇರೆ ಕೆಲ್ಸಾನು ಮಾಡ್ಬೋದು. ಸರಿಯಲ್ಲ? ಅದಕ್ಕೆ ಗ್ರಾಜುಯೇಟ್ಸ್ ಹೊರಗಡೆ ಇರುತ್ತೆ. ಅದರಲ್ಲಿರೋ ಕೆಲವರು ಗ್ರಾಜುಯೇಟ್ಸ್, ಅದರಲ್ಲಿರೋ ಚಿಕ್ಕ ಸರ್ಕಲ್, ಕೆಲವರು ಗ್ರಾಜುಯೇಟ್ಸ್ ಏನಾಗಿರ್ತಾರೆ? ಪ್ರೊಫೆಸರ್ಸ್ ಆಗಿರ್ತಾರೆ. ಬಟ್ ಪ್ರೊಫೆಸರ್ ಆಗಿರ್ಬೇಕಾದ್ರೆ ಗ್ರಾಜುಯೇಷನ್ ಮಾಡಿರ್ಲೇಬೇಕು. ಅದಕ್ಕೆ ಅದ್ರ ಒಳಗಡೆನೆ ಸರ್ಕಲ್ ಬರ್ತದೆ. ಸರಿನಾ? ಸೊ ಅವರಿಬ್ಬರು ಗ್ರಾಜುಯೇಟ್ ಆಗಿರ್ಲಿ, ಪ್ರೊಫೆಸರ್ ಆಗಿರ್ಲಿ, ಅವರಿಬ್ಬರಲ್ಲೂ ಗಾಯಕರು ಇರ್ಬೋದು, ಸಿಂಗರ್ಸ್ ಇರ್ಬೋದು. ಸೊ ಅದಕ್ಕೆ ಇದು ಸರ್ಕಲ್ ಹೀಗ್ ಬರ್ತಿದೆ. ಸರಿನಾ? ಓಕೆ, ನೆಕ್ಸ್ಟ್ ಕ್ವೆಶನ್ಗೆ ಹೋದ್ರೆ, ಸೋಲಾರ್ ಸಿಸ್ಟಮ್, ಕಾಮೆಟ್, ಗ್ಯಾಲಕ್ಸಿ. ಸೌರಮಂಡಲ, ಧೂಮಕೇತು, ಗ್ಯಾಲಕ್ಸಿ ಅಂತ ಕೊಟ್ಟಿದ್ದಾರೆ. ಸೊ ನಾವು ಇರುವ ಗ್ಯಾಲಕ್ಸಿ ಯಾವುದು? ಮಿಲ್ಕಿ ವೇ ಗ್ಯಾಲಕ್ಸಿ. ಸರಿಯಲ್ಲ? ಮಿಲ್ಕಿ ವೇ. ಸೊ ಅದು ತುಂಬಾ ದೊಡ್ಡದು. ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ಅನೇಕ ಸೌರಮಂಡಲಗಳಿರುತ್ತೆ. ಸೊ ಇದು ಮಿಲ್ಕಿ ವೇ ಗ್ಯಾಲಕ್ಸಿ ಅನ್ಕೊಂಡ್ರೆ, ಇದು ಗ್ಯಾಲಕ್ಸಿ ಅಥವಾ ಗ್ಯಾಲಕ್ಸಿ ಅನ್ಕೊಂಡ್ರೆ, ಅದರ ಒಳಗಡೆ ಸೌರಮಂಡಲ, ಸೋಲಾರ್ ಸಿಸ್ಟಮ್ ಬರುತ್ತಾ? ಗ್ಯಾಲಕ್ಸಿ ಒಳಗಡೆ ಅನೇಕ ಸೌರಮಂಡಲಗಳು ಇರುತ್ತೆ.
ಅದರ ಒಳಗಡೆ ಒಂದು ಸೌರಮಂಡಲ ಬರುತ್ತೆ. ಆಮೇಲೆ ಸೌರಮಂಡಲದೊಳಗೆ ಧೂಮಕೇತುಗಳಿರುತ್ತೆ. ಸೊ ಕಾಮೆಟ್ಸ್ ಎಲ್ಲಿ ಬರುತ್ತೆ? ಸೌರಮಂಡಲದೊಳಗಡೆ ಬರುತ್ತೆ ಕಾಮೆಟ್ಸ್. ಸೊ ಕಾಮೆಟ್ ಹೀಗಿರ್ಬೇಕಾ? ಸೊ ಯಾವ ಆಪ್ಷನ್? ಆಪ್ಷನ್ ಎ ಸರಿಯಾಗಿ ತೋರಿಸ್ತಿದೆ. ಸರಿನಾ? ಇದು ಕೂಡ ಈಸಿ. ನೆಕ್ಸ್ಟ್ ಕ್ವೆಶನ್, ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂದ್ರೆ ಎಲ್ಲಾ ಜೀವಿಗಳು. ಸೊ ಎಲ್ಲಾ ಜೀವಿಗಳನ್ನ ಒಂದು ಸರ್ಕಲ್ ಅಂತ ತಗೊಂಡ್ರೆ ಮ್ಯಾಮಲ್ಸ್ ಸಸ್ತನಿಗಳು. ಮ್ಯಾಮಲ್ಸ್ ಎಲ್ಲ ಸಸ್ತನಿಗಳೆಲ್ಲ ಜೀವಿಗಳ ಅಲ್ವಾ? ಜೀವಿಗಳೇ. ಸೊ ಅದು ಒಳಗಡೆ ಬರುತ್ತೆ ಸರ್ಕಲ್. ಇದೇನು? ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಥವಾ ಜೀವಿಗಳು. ಇಲ್ಲೊಳಗಡೆ ಏನ್ ಬರುತ್ತೆ? ಮ್ಯಾಮಲ್ಸ್ ಅಥವಾ ಸಸ್ತನಿಗಳು. ಆಮೇಲೆ ಡಾಗ್ ಮ್ಯಾಮಲ್ಲ ಅಲ್ವಾ? ಡಾಗ್ ಸಸ್ತನಿ ಪ್ರಾಣಿನ ಅಲ್ವಾ? ಡಾಗ್ ಏನು ಮರಿ ಇಡುತ್ತಲ್ಲ, ಮೊಟ್ಟೆ ಇಡಲ್ವಲ್ಲ. ಸೊ ಮರಿ ಇಟ್ಟ ಏನದು? ಮ್ಯಾಮಲ್, ಸಸ್ತನಿ. ಸೊ ಡಾಗ್ ಎಲ್ಲಿ ಬರುತ್ತೆ? ಮ್ಯಾಮಲ್ಸ್ ಒಳಗಡೆ ಬರುತ್ತೆ ಡಾಗ್, ನಾಯಿ. ಆಮೇಲೆ ಪಿಜಿಯನ್, ಪಾರಿವಾಳ. ಸೊ ಪಾರಿವಾಳ ಸಸ್ತನಿನ ಅಲ್ವಾ? ಅಲ್ಲ. ಪಾರಿವಾಳ ಏನು ಮೊಟ್ಟೆ ಇಡುವ ಪ್ರಾಣಿ, ಮರಿ ಇಡಲ್ಲ. ಬಟ್ ಪಾರಿವಾಳ ಕೂಡ ಲಿವಿಂಗ್ ಆರ್ಗ್ಯಾನಿಸಮ್, ಅದು ಕೂಡ ಜೀವಿನೇ. ಸೊ ಅದಕ್ಕೆ ಅದು ಸಸ್ತನಿಗಳ ಹೊರಗೆ ಬರುತ್ತೆ. ಏನು? ಪಾರಿವಾಳ, ಪಿಜಿಯನ್, ಸರಿನಾ? ಸೊ ಈ ತರ ಯಾವ ಡಯಾಗ್ರಾಮ್ ಕಾಣಿಸ್ತಿದೆ? ನನಗೆ ಆಪ್ಷನ್ ಎ ಅಲ್ಲಿ ಕಾಣಿಸ್ತಿದೆ ಈ ತರ ಡಯಾಗ್ರಾಮ್. ಸೊ ಅದಕ್ಕೆ ಆಪ್ಷನ್ ಎ ಸರಿ ಹೊಂದುತ್ತೆ. ಬೇರೆ ಯಾವುದು ಈ ತರ ಕಾಣಿಸ್ತಿಲ್ಲ ನಂಗೆ. ಸರಿಯಲ್ಲ? ಓಕೆ, ನೆಕ್ಸ್ಟ್ ಕ್ವೆಶನ್ ಹೋದ್ರೆ ಏನ್ ಕೊಟ್ಟಿದ್ದಾರೆ ಇಲ್ಲಿ? 0, ಇಂಟೀಜರ್ಸ್, ನ್ಯಾಚುರಲ್ ನಂಬರ್ಸ್, ಇರಾಷನಲ್ ನಂಬರ್ಸ್. 0 ಪೂರ್ಣಾಂಕಗಳು. ಸೊ 0 ಅಂದ್ರೆ ಎಲ್ಲರಿಗೂ ಗೊತ್ತಿದೆ ಹೇಗಿರುತ್ತೆ, ಸರಿಯಲ್ಲ? ಪೂರ್ಣಾಂಕಗಳು ಹೇಗಿರುತ್ತೆ? 0, 1, 2, 3, ಈ ಕಡೆ -1, -2 ಹೀಗೋಗುತ್ತಾ? ಇದು ಪೂರ್ಣಾಂಕಗಳು. ನ್ಯಾಚುರಲ್ ನಂಬರ್ಸ್ ಅಥವಾ ಸ್ವಾಭಾವಿಕ ಸಂಖ್ಯೆಗಳು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? 1 ಇಂದ ಸ್ಟಾರ್ಟ್ ಆಗುತ್ತೆ. 1, 2, 3, 4, 5 ಹೀಗೋಗುತ್ತಾ? ಇಲ್ಲೂ ಕೂಡ ಸ್ವಾಭಾವಿಕ ಸಂಖ್ಯೆಗಳು 1, 2, 3, 4 ಹೀಗೋಗುತ್ತೆ. ಪೂರ್ಣಾಂಕಗಳು 0, 1, 2, 3, -1, -2, -3. ಸರಿನಾ? ಆಮೇಲೆ ಇರ್ರಾಷನಲ್ ನಂಬರ್ಸ್ ಅಥವಾ ಅಭಾಗಲಬ್ಧ ಸಂಖ್ಯೆಗಳು, ಭಾಗಾಕಾರ ಆಗದೆ ಇರೋ ಸಂಖ್ಯೆಗಳು. ಸರಿಯಲ್ಲ? ಅಭಾಗಲಬ್ಧ. ಈಗ ಇರ್ರಾಷನಲ್ ನಂಬರ್ಸ್ ಯಾವ ತರ ಇರುತ್ತೆ? ಎಕ್ಸಾಂಪಲ್ 2.4567993 ಕೊನೆನೆ ಆಗದೆ ಇರೋ ಸಂಖ್ಯೆಗಳು. ಸರಿಯಲ್ಲ? ಈಗ ಎಲ್ಲಾ ಸಂಖ್ಯೆಗಳನ್ನ ತಗೊಂಡ್ರೆ ಯಾವ ತರ ಸಂಖ್ಯೆಗಳು ಬರುತ್ತೆ? ಕೊನೆಯಾಗೋ ಸಂಖ್ಯೆಗಳು, ಕೊನೆ ಆಗದೆ ಇರೋ ಸಂಖ್ಯೆಗಳು. ಇದು ಇರ್ರಾಷನಲ್, ಅಭಾಗಲಬ್ಧ ಸಂಖ್ಯೆಗಳು. ಇದು ರ್ಯಾಷನಲ್, ಭಾಗಾಲಬ್ಧ ಸಂಖ್ಯೆಗಳು. ರ್ಯಾಷನಲ್, ಭಾಗಾಲಬ್ಧ, ಇದು ಅಭಾಗಲಬ್ಧ. ಸರಿನಾ? ಸೊ ಈ ಎಲ್ಲಾ ಸಂಖ್ಯೆಗಳು 0, ಇಂಟೀಜರ್ಸ್, ನ್ಯಾಚುರಲ್ ನಂಬರ್ಸ್ ಯಾವ ತರ ಸಂಖ್ಯೆಗಳು ಬರುತ್ತೆ? ರ್ಯಾಷನಲ್ ನಂಬರ್ಸ್, ಭಾಗಲಬ್ಧ ಸಂಖ್ಯೆಗಳು. ಸರಿಯಲ್ಲ? ಸೊ ರ್ಯಾಷನಲ್ ನಂಬರ್ಸ್ ಇಲ್ಲಿದ್ರೆ ಇರ್ರಾಷನಲ್ ನಂಬರ್ಸ್ ಅದರ ಹೊರಗಿರುತ್ತೆ. ಇರ್ರಾಷನಲ್ ನಂಬರ್ಸ್, ರ್ಯಾಷನಲ್ ನಂಬರ್ಸ್. ಇದು ಅಭಾಗಲಬ್ಧ, ಇದು ಭಾಗಲಬ್ಧ. ಸರಿನಾ? ಆಮೇಲೆ 0 ಎಲ್ಲಿ ಬರುತ್ತೆ? ಈಗ ಈ ಮೂರನ್ನ ಮಾತ್ರ ತಗೊಳ್ಳೋಣ. ಸೊ ಇಂಟೀಜರ್ಸ್ ಅಂದ್ರೆ ಹೀಗಿದೆ. ಇಂಟೀಜರ್ಸ್ ಅಂದ್ರೆ ಏನು? ಪೂರ್ಣಾಂಕಗಳು. ಒಂದು ಸರ್ಕಲ್ ಅಂತ ತಗೊಂಡ್ರೆ ಪೂರ್ಣಾಂಕಗಳ ಒಳಗಡೆ ಏನ್ ಬರುತ್ತೆ? 0 ಒಂದ್ ಕಡೆ ಇರುತ್ತೆ. ಸರಿಯಲ್ಲ? ಇದು 0. ಇನ್ನೊಂದ್ ಕಡೆ ಏನಿರುತ್ತೆ? ನ್ಯಾಚುರಲ್ ನಂಬರ್, ಸ್ವಾಭಾವಿಕ ಸಂಖ್ಯೆಗಳು 1, 2, 3, 4. ಅದ್ರ ಹೊರಗೆ ಏನಿರುತ್ತೆ? -1, -2, -3 ಇದೆಲ್ಲ ಇರುತ್ತೆ. ಯಾಕಂದ್ರೆ ಇದೇನಿದು? ಇದು ಪೂರ್ಣಾಂಕಗಳು, ಇಂಟೀಜರ್ಸ್. ಸರಿಯಲ್ಲ? ಸೊ ಹೇಗಿರ್ಬೇಕು? ರ್ಯಾಷನಲ್ ನಂಬರ್ಸ್ ಒಳಗಡೆ 0 ಒಂದಿರ್ಬೇಕು. ಆಮೇಲೆ ನ್ಯಾಚುರಲ್ ನಂಬರ್ಸ್ ಇನ್ನೊಂದಿರ್ಬೇಕು, ಸ್ವಾಭಾವಿಕ ಸಂಖ್ಯೆಗಳು. ಇದು 0, ಇದು ಸ್ವಾಭಾವಿಕ ಸಂಖ್ಯೆಗಳು. ಇದರ ಹೊರಗೆ -1, -2, -3 ಇನ್ನು ಬೇರೆ ತರ 2/4, ಹಾಫ್ ಇದೆಲ್ಲ ಅದ್ರ ಹೊರಗಡೆ ಬರುತ್ತೆ. ಸರಿಯಲ್ಲ? ಸೊ ಈ ತರ ಚಿತ್ರ ಎಲ್ಲಿ ಕಾಣಿಸ್ತಿದೆ ನಂಗೆ? ಎಲ್ಲಿ ಕಾಣಿಸ್ತಿದೆ? ಇಲ್ಲಿ ಕಾಣಿಸ್ತಿದೆ ನೋಡಿ. ಇದು ಇರ್ರಾಷನಲ್
ಅಭಾಗಲಬ್ಧ ಇರ್ರಾಷನಲ್, ಇದು ರ್ಯಾಷನಲ್, ಅದ್ರ ಒಳಗಡೆ 0, ಆಮೇಲೆ ನ್ಯಾಚುರಲ್ ನಂಬರ್ಸ್ ಅಥವಾ ಸ್ವಾಭಾವಿಕ ಸಂಖ್ಯೆಗಳು ಅಥವಾ ನ್ಯಾಚುರಲ್ ನಂಬರ್ಸ್. ಇದೇನಾಗಿರ್ಬೇಕು, ಹೋಲ್ ನಂಬರ್ಸ್ ಆಗಿರ್ಬೇಕು. ಸರಿನಾ? ಸೊ ಹೋಲ್ ನಂಬರ್ಸ್ ಅಂದ್ರೆ ಪೂರ್ಣಾಂಕಗಳು, ಇದು ಪೂರ್ಣಾಂಕಗಳು. ಅರ್ಥ ಆಯ್ತು ಅನ್ಕೊಳ್ತೀನಿ ಎಲ್ಲಾರ್ಗು. ನೆಕ್ಸ್ಟ್ ಕ್ವೆಶನ್ ಹೋಗೋಣ. ರಾಂಬಸ್, ರೆಕ್ಟಾಂಗಲ್, ಸ್ಕ್ವೇರ್ ಮತ್ತೆ ಪ್ಯಾರಲೆಲೋಗ್ರಾಮ್ ಅಂತ ಕೊಟ್ಟಿದ್ರೆ, ಸೊ ರಾಂಬಸ್ ಹೇಗಿರುತ್ತೆ, ಹೀಗಿರುತ್ತಾ, ಎಲ್ಲಾ ಸೈಡ್ಗಳು ಸೇಮ್ ಇರುತ್ತೆ. ಆಪೋಸಿಟ್ ಆಂಗಲ್, ವಿರುದ್ಧವಾಗಿರುವ ಕೋನಗಳು ಒಂದೇ ಆಗಿರುತ್ತೆ. ಸೊ ಒಂದ್ ಸ್ವಲ್ಪ ದೊಡ್ಡದಾಗಿ ಬರ್ಕೊಳ್ಳೋಣ. ರಾಂಬಸ್ ಇದೆಲ್ಲ ಒಂದೇ ಇರುತ್ತೆ. ಈ ಕೋನ ಸೇಮ್ ಇರುತ್ತೆ, ಈ ಕೋನ ಸೇಮ್ ಇರುತ್ತೆ. ರಾಂಬಸ್. ರೆಕ್ಟಾಂಗಲ್ ಅಂದ್ರೆ ಹೇಗಿರುತ್ತೆ, ರೆಕ್ಟಾಂಗಲ್ ಅಂದ್ರೆ ಆಯತ, ರಾಂಬಸ್ ಅಂದ್ರೆ ವಜ್ರಾಕೃತಿ. ಸರಿನಾ? ಆಮೇಲೆ ಸ್ಕ್ವೇರ್ ಅಥವಾ ಚೌಕ ಹೇಗಿರುತ್ತೆ, ಹೀಗಿರುತ್ತಾ. ಪ್ಯಾರಲೆಲೋಗ್ರಾಮ್ ಹೀಗಿರುತ್ತೆ. ಪ್ಯಾರಲೆಲೋಗ್ರಾಮ್ ಅಂದ್ರೆ ಸಮಾನಾಂತರ ಚತುರ್ಭುಜ. ಸರಿನಾ? ಸೊ ಇವಾಗ ಇದು 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 ಎಲ್ಲಾನು ಸಮಾನಾಂತರ ಚತುರ್ಭುಜಗಳೇ ಅಂತ ಹೇಳ್ಬೋದಾ? ಯಾಕೆ? ಆಪೋಸಿಟ್ ಸೈಡ್ಸ್ ಪ್ಯಾರಲಲ್ ಇದೆ, ಸರಿಯಲ್ಲ? ಪ್ಯಾರಲಲ್, ಇಲ್ಲೂ ಪ್ಯಾರಲಲ್, ಇಲ್ಲೂ ಪ್ಯಾರಲಲ್, ಸರಿಯಲ್ಲ? ಎಲ್ಲ ಸಮಾನಾಂತರವಾಗಿ ಇದೆ. ಸೊ ಎಲ್ಲಾ ಆಕೃತಿಗಳನ್ನ ಸಮಾನಾಂತರ ಚತುರ್ಭುಜಗಳು ಅಂತ ಹೇಳ್ಬೋದು. ಸೊ ಸಮಾನಾಂತರ ಚತುರ್ಭುಜ ಏನು, ನಮ್ಮ ದೊಡ್ಡ ಸರ್ಕಲ್, ದೊಡ್ಡ ವೃತ್ತ. ಸರಿನಾ? ಇವಾಗ ಈ ರಾಂಬಸ್ ವಜ್ರಾಕೃತಿ ಯಾವಾಗ ಚೌಕ ಆಗುತ್ತೆ, ಯಾವಾಗುತ್ತೆ? ಈ ಎಲ್ಲಾ ಆಂಗಲ್ಸ್ 90 ಡಿಗ್ರೀಸ್ ಆದಾಗ, ಎಲ್ಲಾ ಕೋನಗಳು 90 ಡಿಗ್ರಿ ಆದಾಗ ಏನಾಗುತ್ತೆ, ವಜ್ರಾಕೃತಿ ಚೌಕ ಆಗುತ್ತೆ. ಸೊ ವಜ್ರಾಕೃತಿ ಹೀಗಿದ್ರೆ ಚೌಕ ಅದರಲ್ಲಿ ಒಂದು ಭಾಗ. ಸರಿನಾ? ಸೊ ಎಲ್ಲಾ ಚೌಕಗಳು ವಜ್ರಾಕೃತಿಗಳಾಗಿರಬಹುದು, ಬಟ್ ಎಲ್ಲ ವಜ್ರಾಕೃತಿಗಳು ಚೌಕಗಳಾಗಿರೋದಿಕ್ಕೆ ಸಾಧ್ಯ ಇಲ್ಲ. ಸೊ ವಜ್ರಾಕೃತಿಗಳು ಹೀಗಿದ್ರೆ, ರಾಂಬಸ್ ಹೀಗಿದ್ರೆ, ವಜ್ರಾಕೃತಿ ಹೀಗಿದ್ರೆ, ಅದರ ಒಳಗಡೆ ಸ್ಕ್ವೇರ್ ಬರ್ಬೇಕು, ಚೌಕ ಬರ್ಬೇಕು. ಸರಿನಾ? ಆಮೇಲೆ ಆಯತಗಳು ಹೀಗಿದ್ರೆ ಅದರ ಒಳಗಡೆ ಏನಾಗುತ್ತೆ, ಚೌಕ ಬರುತ್ತೆ. ಸರಿನಾ? ಇದು ಆಯತ, ರೆಕ್ಟಾಂಗಲ್ಸ್, ಇದು ಸ್ಕ್ವೇರ್. ಯಾಕೆ? ಆಲ್ ಸ್ಕ್ವೇರ್ಸ್ ಆರ್ ರೆಕ್ಟಾಂಗಲ್ಸ್, ಬಟ್ ಆಲ್ ರೆಕ್ಟಾಂಗಲ್ಸ್ ಆರ್ ನಾಟ್ ಸ್ಕ್ವೇರ್ಸ್. ಎಲ್ಲಾ ಚೌಕಗಳು ಆಯತಗಳು, ಬಟ್ ಎಲ್ಲ ಆಯತಗಳು ಚೌಕಗಳಾಗಿರೋದಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆಯತ ಅಂದ್ರೆ ಏನು, ಆಪೋಸಿಟ್ ಸೈಡ್ಸ್ ಸೇಮ್ ಇರ್ಬೇಕು. ಸ್ಕ್ವೇರ್ ಅಲ್ಲಿ, ಚೌಕದಲ್ಲಿ ಆಪೋಸಿಟ್ ಸೈಡ್ ಸೇಮ್ ಬರ್ತಿದೆ ನಮ್ಗೆ, ಎಲ್ಲಾ ಸೈಡ್ಸ್ ಬರ್ತಿದೆ, ಬಟ್ ಆಪೋಸಿಟ್ ಸೈಡ್ ಸ್ಪೆಸಿಫಿಕ್ ಆಗಿ ಬರ್ತಿದೆ ಸೇಮ್. ಸರಿಯಲ್ಲ? ಸೊ ಚೌಕಗಳೆಲ್ಲ ಆಯತಗಳೆಲ್ಲ ಚೌಕಗಳಲ್ಲ. ಸರಿನಾ? ಸೊ ಈಗ ರಾಂಬಸ್ ಒಳಗಡೆ ಚೌಕಗಳು ಬರುತ್ತೆ, ಆಯತಗಳ ಒಳಗಡೆ ಕೂಡ ಚೌಕಗಳು ಬರುತ್ತೆ. ಸರಿನಾ? ಈಗ ರಾಂಬಸ್ ಆಯತ ಆಗಕ್ಕೆ ಸಾಧ್ಯನಾ? ರಾಂಬಸ್ ಸ್ಕ್ವೇರ್ ಆಗ್ಬೋದಂದ್ರೆ ರೆಕ್ಟಾಂಗಲ್ ಕೂಡ ಆಗ್ಬೋದಲ್ಲ ರಾಂಬಸ್. ಸೊ ರಾಂಬಸ್ ಸ್ಕ್ವೇರ್ ಆಗ್ಬೋದು, ಏನು ವಜ್ರಾಕೃತಿ ಚೌಕ ಆಗ್ಬೋದು, ಆಯತ ಇದು ಏನು ಆಯತ ಕೂಡ ಚೌಕ ಆಗ್ಬೋದು. ಸರಿಯಲ್ಲ? ಸೊ ಹೇಗ್ ಬರ್ಕೋಬಹುದು, ವಜ್ರಾಕೃತಿ ಮತ್ತೆ ಆಯತನ ಹೀಗ್ ಬರ್ಕೊಂಡ್ರೆ ಅದರ ಮಧ್ಯೆ ಚೌಕ ಎಲ್ಲಿ ಬರುತ್ತೆ, ಅದರ ಎರಡರ ಮಧ್ಯದಲ್ಲಿ ಬರುತ್ತೆ. ಸೊ ಇದು ಸಮಾನಾಂತರ ಚತುರ್ಭುಜ ಪ್ಯಾರಲೆಲೋಗ್ರಾಮ್ ಆದ್ರೆ ಇದರ ಒಳಗಡೆ ಏನ್ ಬರುತ್ತೆ, ವಜ್ರಾಕೃತಿ, ರಾಂಬಸ್ ಮತ್ತೆ ರೆಕ್ಟಾಂಗಲ್ ಅಥವಾ ಆಯತ. ಇಲ್ಲಿ ಮಧ್ಯದಲ್ಲಿ ಏನ್ ಬರ್ಬೇಕು, ಸ್ಕ್ವೇರ್, ಚೌಕ. ಸರಿನಾ? ಸೊ ಯಾವ ಆಪ್ಷನ್ ಅಲ್ಲಿ ಕಾಣಿಸ್ತಿದೆ, ಆಪ್ಷನ್ ಡಿ ಅಲ್ಲಿ ಕಾಣಿಸ್ತಿದೆ. ಇಲ್ಲಿ ಮಧ್ಯದಲ್ಲಿರೋದು ಚೌಕ, ಇದು ಆಯತ, ಇದು ವಜ್ರಾಕೃತಿ. ಇಲ್ಲಿ ಹೊರಗಿರೋದು ಸಮಾನಾಂತರ ಚತುರ್ಭುಜ.
ಸರಿನಾ? ಪ್ಯಾರಲೆಲೋಗ್ರಾಮ್, ಸ್ಕ್ವೇರ್, rectangle, rhombus, this will be the squares common to both rhombuses and rectangles. ವಜ್ರಾಕೃತಿಗೆ ಮತ್ತು ಆಯತಗಳಿಗೆ ಕಾಮನ್ ಇರೋದು ಯಾವುದು? ಚೌಕ. ಸರಿನಾ? ಈಸಿ ಅಲ್ಲ? ಓಕೆ. ಇವಾಗ ನೆಕ್ಸ್ಟ್, ನೋಬೆಲ್ ಪ್ರೈಸ್ ವಿನ್ನರ್ಸ್ ಸೈಂಟಿಸ್ಟ್ ಸಿ ವಿ ರಾಮನ್. ಸೊ ಸೈಂಟಿಸ್ಟ್ ಅನ್ನ ಒಂದು ಸರ್ಕಲ್ ಆಗಿ ತಗೊಂಡ್ರೆ ಎಲ್ಲಾ ಸೈಂಟಿಸ್ಟ್, ಎಲ್ಲಾ ವಿಜ್ಞಾನಿಗಳು ನೋಬೆಲ್ ಪುರಸ್ಕೃತಿಯನ್ನು ಪಡೆದಿರುತ್ತಾರಾ? ಇಲ್ಲ, ಕೆಲವರು ಪಡೆದಿರ್ತಾರೆ. ಸೊ ಇದ್ರ ಒಳಗಡೆ ಹೋಗುತ್ತಾ ನೋಬೆಲ್ ಪ್ರೈಸ್ ವಿನ್ನರ್ಸ್? ಇಲ್ಲ, ಹೊರಗಿರುತ್ತೆ. ನೋಬೆಲ್ ಪ್ರೈಸ್ ಕೆಲವು ಸೈಂಟಿಸ್ಟ್ ಗಳು ಮಾತ್ರ ನೋಬೆಲ್ ಪ್ರೈಸ್ ಅನ್ನ ಪಡೆದಿರ್ತಾರೆ. ಸರಿನಾ? ಈಗ ಎಲ್ಲಾ ನೋಬೆಲ್ ಪ್ರೈಸ್ ವಿನ್ನರ್ಸ್ ಸೈಂಟಿಸ್ಟ್ ಆಗಿರಕ್ಕೆ ಸಾಧ್ಯನಾ? ಅದು ಕೂಡ ಇಲ್ಲ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೂಡ ನೋಬೆಲ್ ಪ್ರೈಸ್ ಕೊಡ್ತಾರೆ. ಪೀಸ್ ಪ್ರೈಸ್ ಅಂದ್ರೆ ಶಾಂತಿಗೆ ನೋಬೆಲ್ ಪ್ರೈಸ್ ಕೊಡ್ತಾರೆ. ಸೊ ಇದು ನೋಬೆಲ್ ಪ್ರೈಸ್ ವಿನ್ನರ್ಸ್ ಆದ್ರೆ, ಇದು ಸೈಂಟಿಸ್ಟ್ ವಿಜ್ಞಾನಿಗಳಾದ್ರೆ. ಸಿ ವಿ ರಾಮನ್ ಯಾರು? ಅವರು ಸೈಂಟಿಸ್ಟ್ ಕೂಡ, ಅವರು ನೋಬೆಲ್ ಪ್ರೈಸ್ ಕೂಡ ಪಡೆದಿದ್ದಾರೆ. ಸೊ ಅವರೆಲ್ಲಿ ಬರ್ಬೇಕು? ಇಲ್ಲಿ ಮಧ್ಯದಲ್ಲಿ ಬರ್ಬೇಕು. ಸರಿನಾ? ಸೊ ಯಾವ ಆಪ್ಷನ್ ಸರಿ ತೋರಿಸ್ತಿದೆ? ಆಪ್ಷನ್ ಡಿ. ಸರಿನಾ? ಸೊ ಎಲ್ಲಾ ನೋಬೆಲ್ ಪ್ರೈಸ್ ವಿನ್ನರ್ಸ್ ಸೈಂಟಿಸ್ಟ್ ಆಗಿರ್ಬೇಕಂತ ಏನಿಲ್ಲ, ಎಲ್ಲಾ ಸೈಂಟಿಸ್ಟ್ ನೋಬೆಲ್ ಪ್ರೈಸ್ ವಿನ್ನರ್ಸ್ ಆಗಿರ್ಬೇಕಂತ ಏನಿಲ್ಲ. ಸೊ ಅದಕ್ಕೆ ಹೀಗ್ ಬರ್ಕೋಬೇಕು, ಕೆಲವರು ಆಗಿರ್ಬೋದು. ಮತ್ತೆ ಸಿ ವಿ ರಾಮನ್ ಅವರು ಸೈಂಟಿಸ್ಟ್ ಕೂಡ ಮತ್ತೆ ನೋಬೆಲ್ ಪ್ರೈಸ್ ವಿನ್ನರ್ ಕೂಡ, ಅದಕ್ಕೆ ಇಲ್ಲಿ ಮಧ್ಯದಲ್ಲಿ ಬರ್ತಿದ್ದಾರೆ. ಸೊ ಆಪ್ಷನ್ ಡಿ ಸರಿಯಾಗಿ ಕಾಣಿಸ್ತಿದೆ. ನೆಕ್ಸ್ಟ್, ಈವನ್ ನಂಬರ್ಸ್ ಸಮ ಸಂಖ್ಯೆಗಳು, ಪ್ರೈಮ್ ನಂಬರ್ಸ್ ಅವಿಭಾಜ್ಯ ಸಂಖ್ಯೆಗಳು, ನ್ಯಾಚುರಲ್ ನಂಬರ್ಸ್ ಸ್ವಾಭಾವಿಕ ಸಂಖ್ಯೆಗಳು. ಈವನ್ ನಂಬರ್ಸ್ ಅಂದ್ರೆ ಯಾವ್ದ್ಯಾವ್ದು? 2, 4, 0 ಕೂಡ 2, 4, 6, 8, 10 so. ಪ್ರೈಮ್ ನಂಬರ್ಸ್ ಅಂದ್ರೆ 2, 3, 5, 7, 11 so. ಅವಿಭಾಜ್ಯ ಸಂಖ್ಯೆಗಳು ಪ್ರೈಮ್ ನಂಬರ್ಸ್ ಅಂದ್ರೆ. ನ್ಯಾಚುರಲ್ ನಂಬರ್ಸ್ ಅಂದ್ರೆ ಯಾವ್ದಾದ್ರು 1 ಇಂದ ಸ್ಟಾರ್ಟ್ ಆಗುತ್ತೆ. 1, 2, 3, 4, 5, 6, 7 ಸೊ. ಇವಾಗ ನ್ಯಾಚುರಲ್ ನಂಬರ್ಸ್ ಅನ್ನ ಒಂದು ದೊಡ್ಡ ಸರ್ಕಲ್ ಆಗಿ ತಗೊಂಡ್ರೆ ಅದ್ರ ಒಳಗಡೆ ಕೆಲವು ಪ್ರೈಮ್ ನಂಬರ್ಸ್ ಬರುತ್ತೆ, ಇನ್ನು ಕೆಲವು ಕಾಂಪೋಸಿಟ್ ನಂಬರ್ಸ್ ಬರುತ್ತೆ. ಇದೆರಡಕ್ಕೂ ಯಾವುದೇ ಕಾಮನ್ ಇರಲ್ಲ. ಸರಿಯಲ್ಲ? ಪ್ರೈಮ್ ನಂಬರ್ಸ್ ಮತ್ತೆ ಕಾಂಪೋಸಿಟ್ ನಂಬರ್ಸ್, ಅವಿಭಾಜ್ಯ ಸಂಖ್ಯೆಗಳು ಮತ್ತು ಭಾಜ್ಯ ಸಂಖ್ಯೆಗಳು. ಸರಿನಾ? ಸೊ ಈಗ ಇದು ಅವಿಭಾಜ್ಯ ಸಂಖ್ಯೆ ಪ್ರೈಮ್ ನಂಬರ್ಸ್ ಆದ್ರೆ, ಈವನ್ ನಂಬರ್ಸ್ ಯಾವುದು ಪ್ರೈಮ್ ನಂಬರ್ಸ್ ಅಲ್ಲ, ಯಾವ್ದನ್ನ ಬಿಟ್ಟು? 2 ಅನ್ನ ಬಿಟ್ಟು, 2ರನ್ನ ಬಿಟ್ಟು. ಸೊ ಅವಿಭಾಜ್ಯ ಸಂಖ್ಯೆಗಳು ಈವನ್ ನಂಬರ್ಸ್ ತಗೊಂಡ್ರೆ ಇಲ್ಲಿ ಮಧ್ಯದಲ್ಲಿ ಏನ್ ಬರ್ಬೇಕು? 2 ಮಾತ್ರ ಬರ್ಬೇಕು, 2 ಮಾತ್ರ ಬರ್ಬೇಕು. ಸೊ 2ಅನ್ನ ಒಂದು ಸರ್ಕಲ್ ಅಂತ ತಗೋಬಹುದು ನಾವು. ಸರಿನಾ? ಸೊ ಇಲ್ಲಿ ಹೊರಗಿರೋದೇನು? ನ್ಯಾಚುರಲ್ ನಂಬರ್ಸ್, ಇಲ್ಲಿ ಈವನ್ ನಂಬರ್ಸ್, ಇಲ್ಲಿ ಅವಿಭಾಜ್ಯ ಸಂಖ್ಯೆಗಳು. ಮಧ್ಯದಲ್ಲಿ ಯಾವುದು ಕಾಮನ್ ಬರ್ತಿದೆ? ಪ್ರೈಮ್ ನಂಬರ್ಸ್ಗೆ ಮತ್ತೆ ಈವನ್ ನಂಬರ್ಸ್ಗೆ ನಂಬರ್ 2 ಕಾಮನ್ ಬರ್ತಿದೆ. ಸೊ ಅದಕ್ಕೆ ಅದು ಮಧ್ಯದಲ್ಲಿ ಬರ್ಬೇಕು. ಸೊ ಯಾವ ಆಪ್ಷನ್ ಸರಿ ಕಾಣಿಸ್ತಿದೆ ಇಲ್ಲಿ? ಆಪ್ಷನ್ ಬಿ ಸರಿ ಕಾಣಿಸ್ತಿದೆ. ಯಾಕೆ? ಇಲ್ಲಿ 2 ಬರ್ಬೇಕು, ಅದಕ್ಕೆ ಕಾಮನ್ ಇದೆ. ಇಲ್ಲ ಅಂದ್ರೆ ಅವಿಭಾಜ್ಯ ಸಂಖ್ಯೆ ಈವನ್ ನಂಬರ್ಸ್ ಹೇಗಿರ್ಬೇಕಾಗಿತ್ತು? ಹೀಗಿರ್ಬೇಕಾಗಿತ್ತು. ಬಟ್ ಕಾಮನ್ ಇರೋದ್ರಿಂದ ಹೇಗ್ ಬರ್ತಿದೆ? ಹೀಗ್ ಬರ್ತಿದೆ. 2 ಕಾಮನ್ ಇರೋದ್ರಿಂದ ಹೀಗ್ ಬರ್ತಿದೆ. ಸರಿನಾ? ಸೊ ಅದಕ್ಕೆ ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶ್ಚನ್. ಇನ್ ಅ ಸರ್ವೆ ಆಫ್ 100 ಸ್ಟೂಡೆಂಟ್ಸ್ ಇನ್ ಅ ಕ್ಲಾಸ್, the number of coffee and tea drinking students is represented in a Venn diagram as shown below. Answer the questions that follow. ಒಂದು ತರಗತಿಯಲ್ಲಿರುವ 100 ವಿದ್ಯಾರ್ಥಿಗಳನ್ನು ಸಮೀಕ್ಷೆಗೊಳಪಡಿಸಿದಾಗ ಅವರಲ್ಲಿ ಕಾಫಿ ಮತ್ತು ಟೀ ಕುಡಿಯುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಕೆಳಗಿನ ವೆನ್ ಚಿತ್ರವು ಪ್ರತಿನಿಧಿಸಿದೆ. ಇದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳಿದ್ದಾರೆ. ಸೊ ಇವಾಗ ಒಟ್ಟು ಸ್ಟೂಡೆಂಟ್ಸ್ ಎಷ್ಟು? 100 ಜನ.
ಸರಿನಾ? 100 ಜನ. ಸೊ ಇಲ್ಲಿ ಒಟ್ಟು ಎಷ್ಟಿದ್ದಾರೆ? 100 ಜನ. ರೆಕ್ಟಾಂಗಲ್ ಎಷ್ಟು? 100 ಜನ, 100 ಜನ. ಸೊ ಟೋಟಲ್ ಎಷ್ಟಾಗ್ತದೆ ಇಲ್ಲಿ? 40, 60, 90 ಆಗ್ತದೆ. 90 ಆಗ್ತಿದ್ಯಾ? 30 + 20 50, 50 + 40 90. ಸೊ ಇಲ್ಲಿ 90 ಇದಾರೆ, ಒಟ್ಟು 100 ಜನ ಇದಾರೆ. ಕಾಫಿ ಟೀ ಯಾವ್ದೂ ಕುಡಿದೇ ಇರೋ ಜನ ಎಷ್ಟು? 10. ಅವ್ರು ಎಲ್ಲಿ ಬರ್ತಾರೆ? ಇಲ್ಲೆಲ್ಲ ಬರ್ತಾರೆ. ಯಾವುದನ್ನು ಕುಡಿದೇ ಇರೋ ಜನ, people who don't drink either tea or coffee, they don't drink anything. How much is that? 10 people. 10. ಸರಿನಾ? ಆಮೇಲೆ ಕಾಫಿ ಕುಡಿಯೋ ಜನ, ಕಾಫಿ ಡ್ರಿಂಕರ್ಸ್ ಎಷ್ಟು? ಇದು ಒಟ್ಟು ಸರ್ಕಲ್, ಟೋಟಲ್ ಸರ್ಕಲ್ ಏನು? ಕಾಫಿ ಕುಡಿಯೋ ಜನ ಎಷ್ಟದು? 50, 30 + 20. ಆಮೇಲೆ ಟೀ ಕುಡಿಯೋ ಜನ ಎಷ್ಟು? ಇದು ಪೂರ್ತಿ ಸರ್ಕಲ್, ಟೀ ಕುಡಿಯೋ ಜನ 40 + 20 ಎಷ್ಟು? 40 + 20 60. ಆಮೇಲೆ ಕಾಫಿ ಮಾತ್ರ ಕುಡಿಯೋ ಜನ, ಓನ್ಲಿ ಕಾಫಿ ಅಥವಾ ಕಾಫಿ ಮಾತ್ರ. ಸೊ ಈ ಮಾತ್ರ ಅನ್ನೋ ವರ್ಡ್, ಓನ್ಲಿ ಅನ್ನೋ ವರ್ಡ್ ತುಂಬಾ ಇಂಪಾರ್ಟೆಂಟ್. ಓನ್ಲಿ ಅಂತ ಕೊಟ್ರೆ ಏನ್ ತಗೋಬೇಕು? ಕಾಫಿ ಮಾತ್ರ ಕುಡಿಯೋರು, ಬೇರೆ ಯಾವ್ದು ಕುಡಿಬಾರ್ದು, ಟೀ ಕುಡಿಬಾರ್ದು. ಸೊ ಇದು ಮಾತ್ರ ಯಾವ್ದದು? 30, 30. ಓನ್ಲಿ ಟೀ, ಟೀ ಮಾತ್ರ ಎಷ್ಟು ಜನ ಕುಡಿತಾರೆ? 40 ಜನ. ಟೀ ಮತ್ತೆ ಕಾಫಿ ಎರಡು ಕುಡಿಯುವ ಜನ, ಬೋತ್ ಟೀ ಅಂಡ್ ಕಾಫಿ ಎರಡನ್ನ ಕುಡಿಬೇಕು ಅವರು. ಎಷ್ಟು ಜನ? 20 ಜನ ಟೀ ಮತ್ತೆ ಕಾಫಿ ಎರಡನ್ನ ಕುಡಿತಾರೆ. 20. ಏನದು? ಬೋತ್ ಟೀ ಅಂಡ್ ಕಾಫಿ. ಸೊ ಅಂಡ್ ಅನ್ನೋ ವರ್ಡ್ ಕೊಟ್ರೆ ಎರಡು ಕುಡಿಯುವ ಜನ ಅಂತ ತಗೋಬೇಕು. ಅದು ಎಷ್ಟು? 20. ಕಾಫಿ ಮತ್ತು ಟೀ, ಮತ್ತು ಮತ್ತೆ ಅಂಡ್ ಯಾವುದು? ಇದು. ಆಮೇಲೆ ಕಾಫಿ ಆರ್ ಟೀ, ಕಾಫಿ ಆರ್ ಟೀ, ಕಾಫಿ ಅಥವಾ ಟೀ ಕುಡಿಯೋ ಜನ ಎಷ್ಟು? ಕಾಫಿ ಅಥವಾ ಟೀ ಕುಡಿಯೋ ಜನ ಈ ಎಲ್ಲರೂ ಯಾವುದು? ಕಾಫಿ ಕುಡಿತಾರೆ ಅಥವಾ ಟೀ ಕುಡಿತಾರೆ, ಯಾವ್ದಾದ್ರು ಒಂದನ್ನಾದ್ರೂ ಕುಡಿತಾರೆ. ಕುಡಿದೇ ಇರೋ ಜನನ ತಗೋಬಾರ್ದು. ಕಾಫಿ ಅಥವಾ ಟೀ, ಕಾಫಿ ಆರ್ ಟೀ ಅಂದ್ರೆ ಏನ್ ತಗೋಬೇಕು? ಪೂರ್ತಿ ತಗೋಬೇಕು, ಇದೆಲ್ಲ ತಗೋಬೇಕು. ಸೊ ಎಷ್ಟು? 30, 20, 50, 50, 40, 90. ಅರ್ಥ ಆಯ್ತಾ? ಸೊ ಇದು ಒಂದೇ ವೆನ್ ನಕ್ಷೆಯಲ್ಲಿ ಎಷ್ಟು ತರ ನಂಬರ್ಸ್ ಬರ್ತಿದೆ ನೋಡಿ. 1, 2, 3, 4, 5, 6, 7, 11, 8. ಸೊ 8 ತರದ ನಂಬರ್ಸ್ ಬರ್ತಿದೆ ಇದು ಒಂದೇ ವೆನ್ ಡಯಾಗ್ರಾಮ್ ಅಲ್ಲಿ. ಯಾವ್ದು ಕುಡಿದೇ ಇರೋ ಜನ 10, ಟೋಟಲ್ ನಂಬರ್ 100. ಕಾಫಿ ಮಾತ್ರ ಕುಡಿಯೋ ಜನ 30, ಟೀ ಮಾತ್ರ ಕುಡಿಯೋ ಜನ 40, ಕಾಫಿ ಕುಡಿಯೋ ಜನ 50, ಟೀ ಕುಡಿಯೋ ಜನ 60, ಕಾಫಿ ಮತ್ತು ಟೀ ಎರಡೂ ಕುಡಿಯುವ ಜನ 20, ಕಾಫಿ ಅಥವಾ ಟೀ ಯಾವ್ದಾದ್ರು ಒಂದು ಕುಡಿಯೋ ಜನ ಇಷ್ಟು. ಸರಿನಾ? ಕಾಫಿ ಆಮೇಲೆ ಸರಿ, ಇಷ್ಟ ಆಯ್ತಲ್ಲ. ಈಗ ಪ್ರಶ್ನೆಗಳನ್ನ ನೋಡೋಣ. ಇಷ್ಟ ಅರ್ಥ ಮಾಡ್ಕೊಂಡ್ರೆ ಪ್ರಶ್ನೆ ಈಸಿ. ಹೌ ಮೆನಿ ಸ್ಟೂಡೆಂಟ್ಸ್ ಡ್ರಿಂಕ್ ಓನ್ಲಿ ಟೀ? ಟೀ ಮಾತ್ರ ಕುಡಿಯುವ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು? ಇದು 40. ಟೀ ಮಾತ್ರ ಕುಡಿಯೋರು. ಸೊ ಎಷ್ಟಾಗಿರ್ಬೇಕು? 40, 40. ಆಮೇಲೆ ಹೌ ಮೆನಿ ಸ್ಟೂಡೆಂಟ್ಸ್ ಡ್ರಿಂಕ್ ಬೋತ್ ಕಾಫಿ ಅಂಡ್ ಟೀ? ಕಾಫಿ ಮತ್ತು ಟೀ ಎರಡನ್ನೂ ಕುಡಿಯುವ ವಿದ್ಯಾರ್ಥಿಗಳ ಸಂಖ್ಯೆ. ಎರಡನ್ನೂ ಕುಡಿಯುವ ವಿದ್ಯಾರ್ಥಿಗಳು ಯಾರು? ಇಲ್ಲಿರೋರು. ಮತ್ತು ಟೀ ಅಂಡ್ ಟೀ ಹೀಗಿರ್ಬೇಕಾ? ಸೊ ಬೋತ್ ಕಾಫಿ ಅಂಡ್ ಟೀ ಎಷ್ಟು ಬಂತು? 20. 20 ಬಂತ? 20. ಆಮೇಲೆ ಇದು ಬೇರೆ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ರೆಪ್ರೆಸೆಂಟ್ಸ್ ದ ಗಿವನ್ ವೆನ್ ಡಯಾಗ್ರಾಮ್? ಸೊ ಈ ವೆನ್ ಡಯಾಗ್ರಾಮ್ ನ ಕೆಳಗಿನ ಯಾವ ಆಪ್ಷನ್ ಮ್ಯಾಚ್ ಮಾಡ್ತಿದೆ ಅಂತ ಪ್ರಶ್ನೆ. ಸೊ ನೋಡೋಣ. ವೈಲ್ಡ್ ಆನಿಮಲ್ಸ್ ಅಂದ್ರೆ ಕಾಡು ಪ್ರಾಣಿಗಳು, ಅದು ಒಂದು ಸರ್ಕಲ್ ಆದ್ರೆ ಹರ್ಬಿವೋರಸ್ ಕಾಡು ಪ್ರಾಣಿಗಳಲ್ಲಿ ಸಸ್ಯಾಹಾರಿಗಳಿರುತ್ತಾ? ಇರುತ್ತೆ. ಕರೆಕ್ಟ್ ಅಲ್ಲ? ಯಾವುದು? ಆನೆ ಕಾಡು ಪ್ರಾಣಿ ಮತ್ತು ಸಸ್ಯಾಹಾರಿ ಕೂಡ. ಸೊ ಸಸ್ಯಾಹಾರಿಗಳು ಇನ್ನೊಂದು ಸರ್ಕಲ್ ಆದ್ರೆ ಟೈಗರ್ ಯಾವ ತರ ಪ್ರಾಣಿ? ಟೈಗರ್
ಕಾಡು ಪ್ರಾಣಿ ಕೂಡ, ಬಟ್ ಹರ್ಬಿವೋರಸ್ ಅಲ್ಲ. ಸೊ ಟೈಗರ್ ಕಾಡು ಪ್ರಾಣಿಗಳ ಕಡೆಗೆ ಬರುತ್ತೆ. ಕಾಡು ಪ್ರಾಣಿಗಳು, ಸಸ್ಯಾಹಾರಿಗಳು, ಹೀಗಿರ್ಬೇಕಾಗಿತ್ತು ಆಪ್ಷನ್ ಎ. ಇದು ಆಪ್ಷನ್ ಎ. ಸೊ ಆಪ್ಷನ್ ಎ ತಪ್ಪಾಗ್ತದೆ, ಸರಿನಾ? ಆಮೇಲೆ ವೈಲ್ಡ್ ಆನಿಮಲ್ಸ್, ಕಾಡು ಪ್ರಾಣಿಗಳು, ಸಸ್ಯಾಹಾರಿಗಳು, ಎಲಿಫೆಂಟ್ ಏನು ಸಸ್ಯಾಹಾರಿ ಕೂಡ, ಆಮೇಲೆ ಕಾಡು ಪ್ರಾಣಿ ಕೂಡ. ಎಲಿಫೆಂಟ್ ಮಧ್ಯದಲ್ಲಿ ಬರ್ಬೇಕಾ? ಸೊ ಈ ಚಿತ್ರ ಆಪ್ಷನ್ ಬಿ ಗೆ ಸರಿ ಹೊಂದುತ್ತಿದೆ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ಬೇರೆ ಆಪ್ಷನ್ ಕೂಡ ನೋಡ್ಬಿಡೋಣ. ಆಪ್ಷನ್ ಸಿ ಅಲ್ಲಿ ಏನಾಗ್ತಿದೆ? ಹರ್ಬಿವೋರ್ಸ್, ಕಾರ್ನಿವೋರ್ಸ್, ಎಲಿಫೆಂಟ್ ಏನು ಹೊರಗೆ ಬರ್ಬೇಕು. ಸಸ್ಯಾಹಾರಿ, ಮಾಂಸಾಹಾರಿ, ಮತ್ತೆ ಆನೆ ಏನು ಮಾಂಸ ತಿನ್ನಲ್ಲ, ಹರ್ಬಿವೋರ್ ಮಾತ್ರ, ಹೀಗಿರುತ್ತೆ. ಆಮೇಲೆ ಆಪ್ಷನ್ ಸಿ ಕೂಡ ತಪ್ಪು. ಆಪ್ಷನ್ ಡಿ ಹೇಗ್ ಬರ್ತಿದೆ? ವೈಲ್ಡ್ ಆನಿಮಲ್ಸ್, ಕಾಡು ಪ್ರಾಣಿಗಳು, ಸಸ್ಯಾಹಾರಿಗಳು, ಆಮೇಲೆ ಕಾರ್ನಿವೋರ್ಸ್. ಸೊ ಕಾರ್ನಿವೋರ್ಸ್ ಎಲ್ಲಿರ್ಬೇಕು? ಕಾಡು ಪ್ರಾಣಿಗಳ, ಕಾರ್ನಿವೋರ್ಸ್ ಮಾಂಸಾಹಾರಿಗಳು ಕಾಡಲ್ಲಿ ಮಾತ್ರ ಇರ್ತಾರ? ಇಲ್ಲ, ಹೊರಗೇನು ಇರ್ತಾರೆ. ಸೊ ಹೇಗಿರ್ಬೇಕು? ಹೀಗಿರ್ಬೇಕಾಗಿತ್ತು. ಸೊ ಕಾರ್ನಿವೋರ್ಸ್ ಹೀಗಿರ್ಬೇಕಾಗಿತ್ತು. ಆ ಆಪ್ಷನ್ ಕೂಡ ಅಲ್ಲ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವೆಶನ್ ಅನ್ನು ನೋಡಿದ್ರೆ, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ರೆಪ್ರೆಸೆಂಟ್ಸ್ ದ ಗಿವನ್ ವೆನ್ ಡಯಾಗ್ರಾಮ್? ಓಕೆ, ಇಲ್ಲಿ ಪ್ಲೇಯರ್ಸ್ ಅನ್ನ ತಗೊಂಡ್ರೆ, ಆಟಗಾರರನ್ನ ತಗೊಂಡ್ರೆ ಈ ಸರ್ಕಲ್ ಅನ್ನ, ಹಾಕಿ, ಕಬಡ್ಡಿ. ಸೊ ಕೆಲವರು ಆಟಗಾರರು ಕಬಡ್ಡಿ ಆಡ್ತಾರೆ. ಸೊ ಇದು ಕಬಡ್ಡಿ ಆದ್ರೆ, ಇದು ಪ್ಲೇಯರ್ಸ್ ಆದ್ರೆ, ಆಟಗಾರರಾದ್ರೆ ಹಾಕಿಯಲ್ಲಿ ಇರ್ಬೇಕು. ಹಾಕಿ ಇನ್ನೊಂದ್ ಕಡೆ ಇರ್ಬೇಕು, ಸರಿಯಲ್ಲ? ಇನ್ನೊಂದು ಆಟ ಹಾಕಿ, ಸರಿಯಲ್ಲ? ಸೊ ಇದು ಅಲ್ಲ, ಆಪ್ಷನ್ ಎ ಅಲ್ಲ. ಆಪ್ಷನ್ ಬಿ ನ ತಗೊಳ್ಳೋಣ. ಆಪ್ಷನ್ ಬಿ ಅಲ್ಲಿ ಪ್ಲೇಯರ್ಸ್, ಹಾಕಿ ಮತ್ತೆ ಸಿಂಗರ್ಸ್ ಹೀಗಿರ್ಬೇಕಾಗಿತ್ತಲ್ಲ. ಸೊ ಆಟಗಾರರು ಪ್ಲೇಯರ್ಸ್, ಹಾಕಿ ಆಡೋರು ಹಾಡ್ ಕೂಡ ಹಾಡ್ಬೋದು. ಸೊ ಸಿಂಗರ್ಸ್, ಹಾಡೋರು ಪ್ಲೇಯರ್ಸ್ ಕೂಡ ಆಗಿರ್ಬೋದು, ಸರಿಯಲ್ಲ? ಸೊ ಸಿಂಗರ್ಸ್, ಸೊ ಹೀಗಿರ್ಬೇಕಾಗಿತ್ತು. ಸೊ ಆಪ್ಷನ್ ಬಿ ಕೂಡ ಅಲ್ಲ. ಆಮೇಲೆ ಆಪ್ಷನ್ ಸಿ, ಹಾಕಿ ಒಂದು ಆಟ. ಹಾಕಿ ಒಳಗಡೆ ಯಾವ ತರ ಸಾಮಗ್ರಿಗಳಿರುತ್ತೆ? ಚೆಂಡು ಮತ್ತು ದಾಂಡು, ಸ್ಟಿಕ್ ಅಂಡ್ ಬಾಲ್. ಹಾಕಿ ಸ್ಟಿಕ್ ಮತ್ತೆ ಹಾಕಿ ಬಾಲ್. ಇದು ಹಾಕಿ ಸ್ಟಿಕ್, ಇದು ಹಾಕಿ ಬಾಲ್, ಇದು ಹಾಕಿ ಗೇಮ್. ಸೊ ಆಪ್ಷನ್ ಸಿ ಸರಿ ಹೊಂದುತ್ತಿದೆ. ಹಾಕಿ ಒಳಗಡೆ ಸ್ಟಿಕ್ ಬಾಲ್ ಇರುತ್ತೆ, ಹಾಕಿ ಚೆಂಡು, ಹಾಕಿ ದಾಂಡು, ಸರಿಯಲ್ಲ? ಸೊ ಸಿ ನಮ್ಮ ಆನ್ಸರ್ ಆಗ್ಬೇಕು. ಡಿ ಏನಾಗುತ್ತೆ? ಪ್ಲೇಯರ್ಸ್, ಸಿಂಗರ್ಸ್, ಡಾನ್ಸರ್ಸ್. ಇದು ಕೂಡ ಹೀಗಿರ್ಬೇಕು. ಯಾಕೆ? ಆಟಗಾರರು ಹಾಡು ಹಾಡ್ಬೋದು, ನೃತ್ಯನೂ ಮಾಡ್ಬೋದು, ನೃತ್ಯಗಾರರಾಗಿರ್ಬೋದು. ಸೊ ಹೀಗಿರ್ಬೇಕಾಗುತ್ತೆ ಆಪ್ಷನ್ ಡಿ. ಆಪ್ಷನ್ ಸಿ ಸರಿ ಹೊಂದುತ್ತೆ. ಆಮೇಲೆ ಟೀಚರ್ಸ್, ಇದು ಫಾರ್ಮರ್ಸ್ ಅಂತ ಇರ್ಬೇಕು. ಫಾರ್ಮರ್ಸ್, ಹ್ಯೂಮನ್ ಬೀಯಿಂಗ್ಸ್. ಸೊ ಹ್ಯೂಮನ್ ಬೀಯಿಂಗ್ಸ್ ಒಂದು ದೊಡ್ಡ ಸರ್ಕಲ್ ಆದ್ರೆ, ಟೀಚರ್ಸ್ ಮತ್ತೆ ಫಾರ್ಮರ್ಸ್, ಶಿಕ್ಷಕರು ಫಾರ್ಮರ್ಸ್ ಆಗಿರ್ಬೋದು, ಸರಿಯಲ್ಲ? ಶಿಕ್ಷಕರು ರೈತರು ಆಗಿರ್ಬೋದು, ರೈತರು ಶಿಕ್ಷಕರು ಕೂಡ ಆಗಿರ್ಬೋದು, ಎಲ್ಲರೂ ಮಾನವರೇ, ಸರಿಯಲ್ಲ? ಸೊ ಆಪ್ಷನ್ ಎ ತಪ್ಪಾಗುತ್ತೆ, ಅದು ಹೀಗಿಲ್ಲ, ಸರಿನಾ? ಆಪ್ಷನ್ ಬಿ ಟೀಚರ್ಸ್. ಓಕೆ, ಬ್ಲಾಕ್ ಬೋರ್ಡ್ ಟೀಚರ್ ಆಗಿರಕ್ಕೆ ಸಾಧ್ಯ ಇಲ್ಲ, ಅದು ಹೊರಗೆ ಬರುತ್ತೆ. ಕೆಲವು ಟೀಚರ್ಸ್ ಆಕ್ಟರ್ಸ್ ಆಗಿರ್ಬೋದು. ಸೊ ಇದು ಟೀಚರ್ಸ್, ಇದು ಆಕ್ಟರ್ಸ್, ಇದು ಬ್ಲಾಕ್ ಬೋರ್ಡ್. ಸೊ ಹೀಗಿರ್ಬೇಕಾಗಿತ್ತು. ಆಪ್ಷನ್ ಬಿ ಕೂಡ ತಪ್ಪಾಗುತ್ತೆ. ಆಮೇಲೆ ಆಪ್ಷನ್ ಸಿ ಟೀಚರ್ಸ್ ಏನಾಗಿರ್ಬೋದು? ರೈತರಾಗಿರ್ಬೋದು. ಸೊ ಟೀಚರ್ಸ್, ಫಾರ್ಮರ್ಸ್. ಸೊ ಟೀಚರ್ಸ್ ಆಮೇಲೆ ಆಕ್ಟರ್ಸ್ ಅಂತ ಕೊಟ್ಟಿದ್ದಾರೆ, ನಟರು. ಸೊ ಟೀಚರ್ಸ್, ನಟರು ಕೂಡ ಶಿಕ್ಷಕರಾಗಿರ್ಬೋದು, ರೈತರು ಕೂಡ ಆಗಿರ್ಬೋದು. ಸೊ ರೈತರು ನಟನೆ ಮಾಡ್ಬೋದಾ? ಮಾಡ್ಬೋದು. ಶಿಕ್ಷಕರು ನಟನೆ ಮಾಡ್ಬೋದಾ? ಮಾಡ್ಬೋದು. ಸೊ ಆಪ್ಷನ್ ಸಿ ಸರಿ ಹೊಂದಿದೆ. ಇದು ಮೂರು ಜನ ಮೂರು ಕೆಲಸವನ್ನ ಮಾಡ್ಬೋದು. ಇಲ್ಲಿರೋ ಜನ ಟೀಚರು ಆಗಿರ್ಬೋದು, ಫಾರ್ಮರು ಆಗಿರ್ಬೋದು, ಮತ್ತೆ ಆಕ್ಟರ್ ಕೂಡ ಆಗಿರ್ಬೋದು, ನಟರು ಕೂಡ ಆಗಿರ್ಬೋದು, ಸರಿನಾ? ಸೊ ಆಪ್ಷನ್ ಡಿ ಏನ್ ಬರ್ತಿದೆ? ಇದು ಆಪ್ಷನ್ ಸಿ. ಆಪ್ಷನ್ ಡಿ ಏನ್ ಬರ್ತಿದೆ? ಹ್ಯೂಮನ್ ಬೀಯಿಂಗ್ಸ್, ಮಾನವರು, ಫಾರ್ಮರ್ಸ್ ಮತ್ತೆ ಆನಿಮಲ್ಸ್. ಸೊ ಆನಿಮಲ್ಸ್ ಎಲ್ಲಿ ಬರ್ತಿದೆ? ಹೊರಗೆ ಬರ್ತಿದೆ. ಆನಿಮಲ್ಸ್, ಪ್ರಾಣಿಗಳು, ಫಾರ್ಮರ್ಸ್, ಮಾನವರು, ಹ್ಯೂಮನ್ ಬೀಯಿಂಗ್ಸ್.
ಸೊ ಹ್ಯೂಮನ್ ಬೀಯಿಂಗ್ ಕೂಡ ಆನಿಮಲ್ ಅಂತಾನೆ ಹೇಳ್ಬೋದು. ಆನಿಮಲ್ ಅಂದ್ರೆ ಪ್ರಾಣಿ ಅಲ್ವಾ. ಸೊ ಆ ತರ ತಗೊಂಡ್ರೆ ಆನಿಮಲ್ಸ್ ಹೀಗ್ ಬರುತ್ತೆ. ಬಟ್ ಆನಿಮಲ್ಸ್ ಅನ್ನ ಸೆಪರೇಟ್ ಆಗಿ ತಗೊಂಡ್ರೆ ನಾವು ಹ್ಯೂಮನ್ ಬೀಯಿಂಗ್ಸ್, ಆನಿಮಲ್ಸ್, ಫಾರ್ಮರ್ಸ್ ಅದ್ರೊಳಗಡೆ ಬರುತ್ತೆ. ಸೊ ಆಪ್ಷನ್ ಡಿ ಕೂಡ ತಪ್ಪಾಗ್ತದೆ ಇಲ್ಲಿ. ಆಪ್ಷನ್ ಸಿ ಮಾತ್ರ ಸರಿ ಹೊಂದಿದೆ. ಸೊ ವೆನ್ ಅಕ್ಷರಗಳು ಕೂಡ ತುಂಬಾನೇ ಸುಲಭ. ಪ್ರಶ್ನೆಯನ್ನ ಸರಿಯಾಗಿ ಓದಿ ಒಂದು ಗುಂಪಿಗೆ ಇನ್ನೊಂದು ಗುಂಪಿಗೆ ಯಾವ ಸಂಬಂಧ ಇದೆ ಅಂತ ಕಂಡು ಹಿಡಿದು ಅದ್ರ ಪ್ರಕಾರ ಚಿತ್ರವನ್ನ ಬರೆದ್ರೆ ಸಾಲ್ವ್ ಆಗುತ್ತೆ ಈಸಿಯಾಗಿ. ಸರಿನಾ? ಸೊ ಅರ್ಥ ಆಗಿದೆ ಅನ್ಕೊಂತೀನಿ ಎಲ್ಲಾರ್ಗು. ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೆಷನ್ ಹೇಗಿತ್ತು ಅಂತ ಕೂಡ ತಿಳಿಸಿ. ಎಲ್ಲಾರ್ಗು ಥ್ಯಾಂಕ್ ಯು. ನಮಸ್ಕಾರ.